ಎಲ್ರಿಗೂ ನಮಸ್ಕಾರ. ಹಲ್ವಾಗಳಲ್ಲಿ ಬೆಸ್ಟ್ ಹಲ್ವಾ ಯಾವುದು ಅಂತ ಕೇಳಿದ್ರೆ ಬಾದಾಮ್ ಹಲ್ವಾ ಅಂತ ಎಲ್ಲರೂ ಹೇಳ್ತಾರೆ. ಬಾದಾಮ್ ಹಲ್ವಾ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಬಾಯಲ್ಲಿಟ್ಟರೆ ಕರಗೋಗುವಂತ ತುಂಬಾನೇ ರುಚಿಯಾದಂತಹ ಎಲ್ರಿಗೂ ತುಂಬಾನೇ ಇಷ್ಟ ಆಗುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನ ಮಾಡೋದು ತುಂಬಾನೇ ಸುಲಭ. ನಾನು ಇದನ್ನ ಬಾದಾಮ್ ಪುಡಿಯಿಂದ ಮಾಡ್ತಾ ಇದ್ದೀನಿ. ಒಂದು 15 ನಿಮಿಷ ಇದ್ರೆ ಸಾಕು, ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಆದ್ಮೇಲೆ ಇದನ್ನ ಒಂದು ಬೌಲ್ಗೆ ಎತ್ತಿ ಇಟ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಈ ತರ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇದು ಬಾದಾಮ್ ಪುಡಿ. ಇದು ಬಾದಾಮ್ ಪುಡಿ ಅಂಗಡಿಯಿಂದ ತಂದಿರುವಂತದ್ದು. ನೀವು ಮನೇಲೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ಪ್ರೋಸೆಸ್ ಆಗುತ್ತೆ. ಒಂದ್ಸಲಿ ಈ ಬಾದಾಮ್ ಪುಡಿ ಏನಾದ್ರು ಮನೇಲಿ ಇತ್ತು ಅಂತ ಹೇಳಿದ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ತುಂಬಾ ಈಸಿಯಾಗಿ ಬಾದಾಮ್ ಹಲ್ವಾನ ಮಾಡ್ಬೋದು. ನೀಟಾಗಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನನಗೆ ಇನ್ ಸ್ವಲ್ಪ ತುಪ್ಪ ಬೇಕು ಅಂತ ಅನಿಸ್ತು, ಹಾಗಾಗಿ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಘಮ ಬರೋ ತನಕ ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದೆ ತರ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲಿ ಇದು ಕಪ್ಪಾದ್ರೆ ಸೀದೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಬರೀ 1/4 ಕಪ್ ಹಾಕೊಂಡಿದ್ದೀನಿ. ನೋಡ್ಕೊಂಡು ಹಾಕೊಳ್ಳೋಕೆ ಅಂತಾನೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಯಾಕಂದ್ರೆ ಬಾದಾಮಿ ತುಂಬಾನೇ ಹಾಲನ್ನ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ರೆ ನೀಟಾಗಿ ಹಾಲೆಲ್ಲ ಅಬ್ಸರ್ವ್ ಮಾಡ್ಕೊಬಿಡ್ತು. ಇವಾಗ ಇದಕ್ಕೆ ಕೇಸರಿ ನೆನೆಸಿರುವಂತಹ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಲ 1/2 ಕಪ್ ಅಥವಾ 3/4 ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ಳಿ. ಬೇಕಾಗುತ್ತೆ, ಯಾಕಂದ್ರೆ ಬಾದಾಮ್ ಪುಡಿ ಹಾಲನ್ನೆಲ್ಲ ಅಬ್ಸರ್ವ್ ಮಾಡಿಬಿಡುತ್ತೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಾನು ಟೋಟಲ್ ಆಗಿ ಒಂದು 3/4 ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಬಾದಾಮ್ ಹಲ್ವಾ ಇವತ್ತೇ ತಿಂತೀವಿ ಅಂತ ಹೇಳಿದ್ರೆ 3/4 ಕಪ್ ಆಗುವಷ್ಟು ಹಾಲು ಸಾಕಾಗುತ್ತೆ. ನಾಳೆ ಇಟ್ಕೊಂಡು ತಿಂತೀವಿ, ಅದು ಸ್ವಲ್ಪ ತೆಳ್ಳನೆ ಇರ್ಲಿ ಅಂತ ಹೇಳಿದ್ರೆ 1 ಕಪ್ ಬಾದಾಮ್ ಪುಡಿಗೆ 1 ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ಳಿ. ತುಂಬಾನೇ ಪರ್ಫೆಕ್ಟ್ ಆದಂತಹ ಅಳತೆ ಅಂತಾನೆ ಹೇಳ್ಬೋದು. ನೋಡಿ, ನೀಟಾಗಿ ಹಾಲೆಲ್ಲ ನೀಟಾಗಿ ಮಿಕ್ಸ್ ಹಾಕ್ಬೇಕು. ಅಲ್ಲಿ ತನಕ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಡಿ. ಅರಿಶಿನ ಒಳ್ಳೆ ಕಲರ್ ಅನ್ನ ಕೊಡುತ್ತೆ. ನೀವು ಈ ಹಂತದಲ್ಲಿ ಅರಿಶಿನ ಹಾಕೋಬೇಕು. ಚೆನ್ನಾಗಿ ಅದ್ರ ಜೊತೆ ಒಳ್ಳೆ ಟೇಸ್ಟ್ ಮತ್ತೆ ಕಲರ್ ಅನ್ನ ಕೊಡುತ್ತೆ. ಹಾಗೇನೆ ಇದಕ್ಕೆ ನಾನು 1 ಕಪ್ ಬಾದಾಮ್ ಪುಡಿಗೆ 1/2 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಅದ್ರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಿಮೆ ಮಾಡಿದ್ದೀನಿ. ಯಾಕಂದ್ರೆ ಬಾದಾಮ್ ಪುಡಿಗೆ ತುಂಬಾ ಸ್ವೀಟ್ ಇರುತ್ತೆ, ಅದರಲ್ಲೇ ಒಂದು ಸ್ವೀಟ್ನೆಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದಿಟ್ಟೆ. ನಿಮ್ಗೆ ತುಂಬಾ ಸ್ವೀಟ್ ಬೇಕು, ತುಂಬಾ ಸ್ವೀಟ್ ತಿಂತೀನಿ ಅನ್ನೋದಾದ್ರೆ ಅಷ್ಟು ಕೂಡ ಬೇಕಾಗುತ್ತೆ. 1 ಕಪ್ಗೆ 1/2 ಕಪ್ ಆಗುವಷ್ಟು ಬೇಕಾಗುತ್ತೆ. ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಸ್ಕಿಪ್ ಮಾಡಿದ್ದೀನಿ. ಸಕ್ಕರೆನ ಹಾಕೊಂಡು ಒಂದು 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಬೇಯಿಸ್ಕೋಬೇಕು ಇದನ್ನ. ಒಂದ್ಸಲಿ ತಳ ಬಿಡ್ತಾ ಇದೆ ಅನ್ನೋ ಹೊತ್ತಿಗೆ ನೋಡಿ ಈ ತರ ಆಗುತ್ತೆ. ನೋಡಿ, ಇಷ್ಟಾದ್ಮೇಲೆ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನ ಹಾಕೊಳ್ಳಿ. ಸ್ವಲ್ಪನೇ ಸಾಕು. ನೀವು ಯಾವುದೇ ಸ್ವೀಟ್ ಅನ್ನ ಮಾಡಿದ್ರೆ ಈ ತರ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಅದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಸೌಟ್ಗೂ ಕೂಡ ಅಂಟ್ಕೊಳ್ತಾ ಇಲ್ಲ ಬಾದಾಮ್ ಹಲ್ವಾ, ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದೆರಡು ಬೌಲನ್ನ ಇಟ್ಕೊಂಡು ಮಾಡಿಟ್ಕೊಂಡಿರುವಂತಹ ಹಲ್ವಾನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಕಡಿಮೆ ಸಮಯದಲ್ಲಿ ತುಂಬಾ ಟೇಸ್ಟಿ ಆಗಿರುವಂತಹ ಬಾದಾಮ್ ಹಲ್ವಾ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಸೊ ಮತ್ತೆ ತಡ, ನೀವು ಕೂಡ ಬಾದಾಮ್ ಪುಡಿ ಮನೇಲಿದ್ರೆ ಅಥವಾ ಬಾದಾಮ್ ಪುಡಿನ ತಂದು ಈ ರೀತಿ ಬಾದಾಮ್ ಹಲ್ವಾನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಬಾಯ್.